ಸಖತ್ ಟೇಸ್ಟಿಯಾಗಿರೋ ಹೈದರಾಬಾದಿ ಬಿರಿಯಾನಿಯನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋ ವಿಡಿಯೋನ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನೀವು ಸಹ ಹೈದರಾಬಾದಿ ಬಿರಿಯಾನಿನ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ, ಈವನ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಮಾಡೋದು ಸಹ ಸುಲಭ. ಮೊದಲಿಗೆ ಹೈದರಾಬಾದಿ ಬಿರಿಯಾನಿಯನ್ನು ಮಾಡ್ಕೊಳ್ಳೋದಕ್ಕೆ ಆನಿಯನ್ನ ಡೀಪ್ ಫ್ರೈ ಮಾಡ್ಕೊಳ್ಬೇಕು, ಈರುಳ್ಳಿಯನ್ನು. ಹಾಗಾಗಿ ಈರುಳ್ಳಿಯನ್ನು ಉದ್ದುದಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಬಿಡಿಯಾಗಿ ಮಾಡ್ಕೊಳ್ಬೇಕು. ಹಾಗೆ ಎಣ್ಣೆನ ಕಾಯೋದಕ್ಕೆ ಇಟ್ಟು ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಮತ್ತು ಉದ್ದವಾಗಿ ಹೆಚ್ಚಿಟ್ಕೊಂಡ್ರು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಏನಿಲ್ಲ ಅಂದರೂ ಒಂದು 5ರಿಂದ 10 ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಆನಿಯನ್ನು ಈ ರೀತಿ ಲೈಟ್ ಗೋಲ್ಡನ್ ಅಲ್ಲ, ಸ್ವಲ್ಪ ಡಾರ್ಕ್ ಆಗಿದ್ದರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಗೋಲ್ಡನ್ ಕಲರ್ ಬಂದರೆ ಆವಾಗ ಅದನ್ನು ತೆಗೆದುಬಿಡಬೇಕು. ಈಗ ಫ್ರೈಡ್ ಆನಿಯನ್ ರೆಡಿ ಆಗುತ್ತೆ. ಇದನ್ನಂತೂ ಬಿರಿಯಾನಿಗಾಗಿರ್ಬೋದು, ಹಾಗೆ ನೀವೇನಾದರೂ ಪಲಾವ್ ಆ ರೀತಿ ಮಾಡಿದಾಗ ಇದನ್ನು ಸ್ವಲ್ಪ ಸೇರಿಸ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ ಮತ್ತು ಎನ್ಹಾನ್ಸ್ ಮಾಡುತ್ತೆ ಟೇಸ್ಟನ್ನು. ಈಗ ಫ್ರೈಡ್ ಆನಿಯನ್ನು ಸಹ ರೆಡಿ ಆಗಿದೆ ನೋಡಿ, ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ಘಮ ಘಮ ಅಂತ ಇರುತ್ತೆ. ಈಗ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಂಡು ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು, ಹಾಗೆ 2 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 1 ಕಪ್ನಷ್ಟು ಮೊಸರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೇಕಾಗತ್ತೆ ಹೈದರಾಬಾದಿ ಬಿರಿಯಾನಿಗೆ. ಮತ್ತು 2 ಹಸಿಮೆಣಸಿನ್ಕಾಯಿ ಮತ್ತು ಪಲಾವ್ ಸಾಮಾನು ಅಂತೀವಲ್ವ, ಮಸಾಲೆ ಪದಾರ್ಥ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮೊಗ್ಗು ಮತ್ತು ಅನಾನಸು ಫ್ಲವರು, ಮತ್ತು ಫ್ರೈ ಮಾಡಿ ಇಟ್ಕೊಂಡ್ರು ಫ್ರೈಡ್ ಆನಿಯನ್ನು, ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಇವಾಗ ಒಂದು ಸ್ವಲ್ಪ ಹಾಕಿ ಮತ್ತು ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. ಜೊತೆಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡ್ರು ಚಿಕನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ನೀವು ಉಪ್ಪು ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಹಾಗೆ ಈ ಟೈಮಲ್ಲಿ ಇನ್ನೊಂದಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಹೈದರಾಬಾದಿ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ರುಚಿಯಾಗಿರುತ್ತೆ ಮತ್ತು ಉಪ್ಪು ಖಾರನೂ ಸಹ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಈಗ ಅರ್ಧ ಗಂಟೆ ಆಗಿದೆ, ತುಂಬಾ ಚೆನ್ನಾಗಿ ನೆನ್ಕೊಂಡಿದೆ, ಉಪ್ಪು ಖಾರನೂ ಸಹ ಚೆನ್ನಾಗಿ ಹಿಡಿದಿರುತ್ತೆ. ಎಣ್ಣೆ ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ, ಯಾಕೆಂದರೆ ಮತ್ತೆ ನಾವೇನು ಆ್ಯಡ್ ಮಾಡೋದಿಲ್ಲ ಇದಕ್ಕೆ. ಹಾಗಾಗಿ ಎಣ್ಣೆ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಬೇಕು ಅಷ್ಟೇ. ಏನಿಲ್ಲ ಅಂದರೂ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈಗ ಇದನ್ನು ತಿರುಗಿಸ್ಕೊಟ್ಟು ನೋಡಬೇಕು. ಉಪ್ಪು ಖಾರ ಬೇಕಾದ್ರೆ ಸ್ವಲ್ಪ ನೀವು ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಖಾರ ಹೆಚ್ಚಿಗೆ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಅಂದರೆ ಚಿಕನ್ನು ಏನಿಲ್ಲ ಅಂದರೂ 70 to 80% ಹೀಗೆ ಬೆಂದಿರಬೇಕು. ಗೊಜ್ಜು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಹಾಗೇನೂ ಸಹ ತಿನ್ಕೊಳ್ಬೋದು. ನೋಡಿ, ಇದನ್ನು ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಪೀಸಸ್ ಎಲ್ಲ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಉಪ್ಪು ಖಾರನೂ ಸಹ ಚೆನ್ನಾಗಿ ಹಿಡ್ದಿರುತ್ತೆ. ನೀವು ಗ್ರೇವಿ ಥಿಕ್ನೆಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀರೇನೋ ಸೇರಿಸ್ಕೊಂಡಿಲ್ಲ, ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಅಷ್ಟರಲ್ಲಿ ರೈಸನ್ನು ಮಾಡ್ಕೊಳ್ಳೋಣ. ಅದೊಂದು 5 ನಿಮಿಷ ಬೇಯ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ನೀರನ್ನು ಹಾಕಿ ನೀರನ್ನು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಅದಕ್ಕೆ ಲವಂಗ, ಚಕ್ಕೆ, ಏಲಕ್ಕಿ, ಸ್ಟಾರ್ ಹೂವು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು ಮತ್ತು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ರೈಸು ಉದ್ರುದ್ರಾಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಜೊತೆಗೆ ಪಲಾವ್ ಎಲೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕೊಟ್ಟು ನೀರನ್ನು ಕುದಿಸ್ಕೊಳ್ಬೇಕು. ನೀರು ಚೆನ್ನಾಗಿ ಕುದೀತಿರ್ಬೇಕಾದ್ರೆ ನೆನೆಸಿಟ್ಕೊಂಡ್ರು ಬಾಸುಮತಿ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬಾಸುಮತಿ ರೈಸನ್ನು ಹಾಗೆ ಹಾಕಬಾರ್ದು. ಒಂದು ಅರ್ಧ ಗಂಟೆ ಅಂದರೆ ನಾವು ಚಿಕನನ್ನು ಬೇಯೋದಕ್ಕೆ ಇಡ್ತೀವಲ್ವ, ಆ ಟೈಮಲ್ಲೇ ಅದನ್ನು ನೆನೆಸ್ಕೊಳ್ಳೋದಕ್ಕೆ ಹಾಕ್ಕೊಂಡ್ರೆ ಬೆಟರ್. ಒಂದು 20 ನಿಮಿಷ ನೆನೆಸ್ಕೊಂಡು ಆಮೇಲೆ ಕುದಿದಾರ ನೀರಿಗೆ ರೈಸನ್ನು ಸೇರಿಸ್ಕೊಳ್ಬೇಕು. ಈ ರೀತಿ ಮಸಾಲೆ ಪದಾರ್ಥಗಳನ್ನೆಲ್ಲ ನೀರಿಗೆ ಹಾಕ್ಕೊಂಡು ರೈಸನ್ನ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಘಮ, ಫ್ಲೇವರು. ಹಾಗೆ ರೈಸು ಸಹ ನೀವು ಚೆಕ್ ಮಾಡ್ಕೊಳ್ಬೇಕು. ರೈಸ್ ಒಂದು 60 to 70% ಬೆಂದಿದ್ರೆ ಸಾಕಾಗುತ್ತೆ. ಮತ್ತು ಇದನ್ನು ಬೇಯಬೇಕಾದ್ರೆ ಆವಾಗವಾಗ ತಿರುಗಿಸ್ಕೊಳ್ಬಾರ್ದು. 1-2 ಸರಿ ತಿರುಗಿಸ್ಕೊಟ್ಟು ನೋಡ್ಕೋಬೇಕು. ಒಂದು ಅರ್ಧ ಬೆಂದ ಮೇಲೆ ತುಂಬ ತಿರುಗಿಸ್ಕೊಡೋದಕ್ಕೆ ಹೋದರೆ ರೈಸ್ ಕಟ್ಟಾಗ್ಬಿಡುತ್ತೆ, ತುಂಡಾಗುತ್ತೆ. ಹಾಗಾಗಿ ನೋಡಿ, ಈಗ 60 to 70% ರೈಸ್ ಬೆಂದಿದೆ. ಈಗ ಇದನ್ನು ಒಂದು ಸಬ್ಬಸಿಗೆ ಬಟ್ಲು ಬರುತ್ತಲ್ವ, ಅದಕ್ಕೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀರನ್ನು ಸಪ್ರೇಟ್ ಮಾಡ್ಕೊಂಬಿಡ್ಬೇಕು. ನೀವು ನೋಡ್ಬೋದು ಅನ್ನ ಎಷ್ಟು ಉದ್ರುದ್ರಾಗಿದೆ ಅಂತ, ತುಂಬಾ ಚೆನ್ನಾಗಾಗಿದೆ. ಈಗ ನೋಡಿ, ಲೋ ಫ್ಲೇಮಲ್ಲಿ ಇಟ್ಟಿದ್ವಿ ಅಲ್ವಾ ಚಿಕನ್ನು, ಅದು ಸಹ ತುಂಬಾ ಚೆನ್ನಾಗಿ ಬೆಂದ್ಕೊಂಡಿದೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಗ್ರೇವಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಗ್ರೇವಿ ಏನಿದೆ ಅಲ್ವಾ ಅದನ್ನು ತೆಗೆದುಕೊಳ್ತಾ ಇದ್ದೀನಿ, ಅಂದರೆ ಪ್ಲೇಟ್ಗೆ ಸೇರಿಸ್ಕೊಳ್ತೀನಿ. ಒಂದು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಂಬಿಟ್ಟು ಆಮೇಲೆ ರೈಸ್ನ ಹಾಕ್ಕೊಳ್ಬೇಕು.
ಮತ್ತು ಗೊಜ್ಜು ಥರ ಇರುತ್ತಲ್ವ ಲಿಕ್ವಿಡ್, ಅದನ್ನು ಸಹ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಲ್ಲಿಗೂ ಲಿಕ್ವಿಡ್ ಸ್ವಲ್ಪ ಕಡಿಮೆ ಆಯಿತು, ಆದರೂ ಪರವಾಗಿಲ್ಲ. ನೋಡಿ ಈಗ ಒಂದು ಸ್ವಲ್ಪ ಚಿಕನ್ನು ಮತ್ತು ಗೊಜ್ಜೆಲ್ಲ ಕೆಳಗಡೆ ಪಾತ್ರೆಯಲ್ಲಿ ಬಿಟ್ಟು ಈಗ ಇದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋ ರೈಸ್ನ ಹಾಕ್ಕೊಳ್ಬೇಕು. ರೈಸ್ ನೋಡಿ ಎಷ್ಟು ಉದುರುದ್ರಾಗಿದೆ ಅಂತ, ಒಳ್ಳೆ ಹೂ ಥರ ಇದೆ, ಸಖತ್ತಾಗಿ ಬಂದಿದೆ ರೈಸ್ ಅಂತೂ. ಈಗ ಇದನ್ನು ಇದೇ ರೀತಿ ಮೇಲೆ ಹಾಕ್ಕೊಳ್ಬೇಕು, ಮಿಕ್ಸ್ ಮಾಡಿ ಕೊಡಬಾರ್ದು. ನೋಡಿ ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಈಗ ನಾವು ಆಗಲೇ ಚಿಕನ್ ಗ್ರೇವಿಯನ್ನು ತೆಗೆದಿಟ್ಕೊಂಡಿದ್ವಲ್ವ ಅದನ್ನು ಇದ್ರ ಮೇಲೆ ಸೇರಿಸ್ಕೊಳ್ಬೇಕು, ಅಂದರೆ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಮತ್ತು ರೈಸು ಸ್ವಲ್ಪ ವೈಟ್ ರೈಸ್ ಇರುತ್ತೆ, ಒಂದು ಸ್ವಲ್ಪ ಮಿಕ್ಸ್ಡ್ ರೈಸ್ ಇರುತ್ತೆ, ಆಗ ಕಲರ್ಫುಲ್ಲಾಗಿ ಕಾಣುತ್ತೆ ಹೈದ್ರಾಬಾದಿ ಬಿರಿಯಾನಿ. ಈಗ ಅದ್ರ ಮೇಲೇನು ಮತ್ತೆ ಮಾಡಿಟ್ಕೊಂಡ್ರೆ ರೈಸನ್ನು ಮೇಲೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಲೈಟ್ ಗ್ರೀನಿಶಾಗೂ ಸಹ ಬರುತ್ತೆ. ಜೊತೆಗೆ ಫ್ರೈಡ್ ಆನಿಯನ್ ಇದೆ ಅಲ್ವಾ, ಅದನ್ನು ಸಹ ಹಾಕ್ಕೊಳ್ಬೇಕು. ಫ್ರೈಡ್ ಆನಿಯನ್ ಏನು ಟೇಸ್ಟ್ ಕೊಡುತ್ತೆ ಅಂತೀರಾ, ಹಾಕಿ ನೋಡಿ ಸೂಪರಾಗಿದೆ ಅಂತೀರಾ. ಈಗ ಫ್ರೈಡ್ ಆನಿಯನ್ನು ಎಲ್ಲ ಹಾಕಾದ್ಮೇಲೆ ಮತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ರೈಸನ್ನು ಹಾಕ್ಕೊಳ್ಬೇಕು, ಒಂದು ಲೇಯರು. ರೈಸ್ನ ಹಾಕ್ಕೊಂಡಾದ್ಮೇಲೆ ಅದ್ರ ಮೇಲೆ ಮತ್ತೆ ಉಳಿದಿರೋ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಗ್ರೇವಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ, ಆಗ ಚೆನ್ನಾಗಿ ಬರುತ್ತೆ. ಈಗ ಅದ್ರ ಮೇಲೆ ಒಂದು ಲೇಯರ್ ರೈಸನ್ನು ಹಾಕಿ ಆಮೇಲೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕಿ ಫ್ರೈಡ್ ಆನಿಯನ್ನ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್, ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಈಗ ದಮ್ ಕಟ್ಟೋದಕ್ಕೆ ಅಂತ ಹೇಳಿ ನಾನು ಫಾಯಿಲ್ ಪೇಪರ್ ಬರುತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಡ ಅನ್ನೋರು ಬಾಳೆ ಎಲೆಯಲ್ಲೂ ಸಹ ಮಾಡ್ಕೊಳ್ಬೋದು. ನನಗೆ ಪೇಪರ್ ಇತ್ತು ಅಂತ ಹೇಳಿಬಿಟ್ಟು ನಾನು ಈ ರೀತಿ ಪಾತ್ರೆಗೆ ಪೇಪರ್ನ ಸುತ್ತಿ ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಒಂದು ತೂಕವಾಗಿರ್ತಕ್ಕಂಥದ್ದನ್ನು ಇಡ್ತೀನಿ. ಮೊದಲಿಗೆ ಟವನ ಬಿಸಿ ಮಾಡೋದಕ್ಕೆ ಇಟ್ಟು ಇಂಚು ಚೆನ್ನಾಗಿ ಕಾದಿರಬೇಕು ಟವ. ನೋಡಿ ಪಾತ್ರೆ ಮೇಲೆ, ಅಂದರೆ ಆ ಪ್ಲೇಟ್ ಮೇಲೆ ಸ್ವಲ್ಪ ವೇಟ್ನ ಇಡ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಬರುತ್ತೆ, ತಳನೂ ಹತ್ತೋದಿಲ್ಲ. ನೋಡಿ ಈಗ ರೆಡಿ ಆಗಿದೆ, ಓಪನ್ ಮಾಡ್ಕೊಳ್ಳೋಣ ಹೆಂಗೆ ಬಂದಿದೆ ಅಂತ ಹೇಳಿ. ವಾವ್, ಸೂಪರಾಗಿ ಬಂದಿದೆ, ಕಲರ್ಫುಲ್ಲಾಗಿದೆ ನೋಡಿ. ಫ್ರೈಡ್ ಆನಿಯನ್ ಒಂದು ರೀತಿ ಕಲರ್ ಆದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಕಲರು. ಹಾಗೆ ಮೇಲೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪನ ಹಾಕೋದ್ರಿಂದ ಟೇಸ್ಟ್ ಇನ್ನೊಂದು ಸ್ವಲ್ಪ ಹೆಚ್ಚಾಗುತ್ತೆ, ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಕೊಡಬಾರ್ದು, ಜಸ್ಟ್ ಇದನ್ನು ಹಾಗೆ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ರೈಸ್ ಅಂದರೆ ಹೈದ್ರಾಬಾದಿ ಬಿರಿಯಾನಿ ಕಲರ್ಫುಲ್ಲಾಗಿರುತ್ತೆ ಮತ್ತು ಟೇಸ್ಟು ಸಹ ಚೆನ್ನಾಗಿರುತ್ತೆ, ಜೊತೆಗೆ ನೋಡೋದಕ್ಕೂ ಸಹ ಸಖತ್ತಾಗಿರುತ್ತೆ. ಹಾಗಾಗಿ ನೋಡಿದ್ರಲ್ಲ ಹೈದ್ರಾಬಾದಿ ಬಿರಿಯಾನಿನ ಎಷ್ಟು ಸುಲಭವಾಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅಂತ. ನೀವು ಇದೇ ರೀತಿ ಹೈದ್ರಾಬಾದಿ ಬಿರಿಯಾನಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ನಿಮ್ಮ ಕಮೆಂಟ್ ಮೂಲಕ ಮಿಸ್ ಮಾಡದೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಟೇಸ್ಟ್ ನೋಡಿ ಹೈದ್ರಾಬಾದಿ ಬಿರಿಯಾನಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.